ವಾಸ್ತುಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ಮನೆಯನ್ನು ನಿರ್ಮಾಣ ಮಾಡಿದರೂ ಸಹ ಮನೆಯಲ್ಲೂ ಕೂಡ ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸಲೇಬೇಕು. ಇಲ್ಲದಿದ್ದರೆ ಅನೇಕ ತೊಂದರೆಗಳು, ಆರ್ಥಿಕ ಸಂಕಷ್ಟಗಳನ್ನು ತೀವ್ರವಾಗಿ ಎದುರಿಸಬೇಕಾಗಿ ಬರುತ್ತದೆ. ಅನಾನುಕೂಲಗಳನ್ನು, ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಎಂದು ವಾಸ್ತುಶಾಸ್ತ್ರಜ್ಞರು ಹೇಳುತ್ತಾರೆ. ಮನೆಯಲ್ಲಿ ಪ್ರತಿಧ್ವನಿ ಬರಬಾರದು. ಅದು ಮನೆಯಲ್ಲಿರುವವರಿಗೆ ಆಯುಷ್ಯ ಕ್ಷೀಣಿಸುವ ಸೂಚನೆಯಾಗಿರುತ್ತದೆ. ಪೂಜೆ ಕೋಣೆಗೆ 2 ಬಾಗಿಲುಗಳು ಇರಬೇಕು ಮತ್ತು ತಪ್ಪದೆ ಹೊಸ್ತಿಲು ಇರಬೇಕು. ಯಾವುದೇ ಕಾರಣಕ್ಕೂ ಮಲಗುವ ಕೋಣೆಯಲ್ಲಿ ದೇವರ ಪೂಜೆ ಕೋಣೆ ಇದ್ದರೆ ತಕ್ಷಣ ಬದಲಿಸಬೇಕು. ಪೂಜೆ ಕೋಣೆ ಶುದ್ಧವಾಗಿರಬೇಕು. ಪೂಜೆ ಕೋಣೆಯಲ್ಲಿ ದೇವರ ಮೂರ್ತಿಗಳು ದಕ್ಷಿಣದ ಕಡೆ ನೋಡಬಾರದು. ಪೂಜೆ ಮಾಡುವಾಗ ಪೂಜೆ ಮಾಡುವವರ ಮುಖ ದಕ್ಷಿಣದ ಕಡೆ ನೋಡಬಾರದು. ಪೂರ್ವ ದಿಕ್ಕಿಗೆ ನೋಡುವುದರಿಂದ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಸುತ್ತದೆ. ಉತ್ತರದ ಕಡೆ ನೋಡುವುದರಿಂದ ಸಮಾಜದಲ್ಲಿ ಗೌರವ, ವರ್ಚಸ್ಸು ಹೆಚ್ಚಾಗುತ್ತದೆ. ಬೇರೆಯವರು ಬಳಸಿದ ನೀರು ನಮ್ಮ ಮನೆಯ ಆವರಣಕ್ಕೆ ಪ್ರವೇಶಿಸುವುದು ಒಳ್ಳೆಯದಲ್ಲ. ಮನೆಯ ಹೊರಗಡೆ ಅಥವಾ ಮನೆಯ ಪೂರ್ವದಲ್ಲಿ ಕಸ ಹಾಕಿದರೆ ದರಿದ್ರ ತಾಂಡವಾಡುತ್ತದೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ನೀರನ್ನು ಇಡಬೇಕು. ಸಾಧ್ಯವಾದಷ್ಟು ಪೂರ್ವ, ಉತ್ತರದ ಪ್ರಾಂತ್ಯವನ್ನು ಪರಿಶುದ್ಧವಾಗಿಡಬೇಕು. ಆಗ್ನೇಯದಲ್ಲಿ ಮಲಗುವ ಕೋಣೆ ಪ್ರಮಾದಗಳನ್ನು ತರುತ್ತದೆ. ಗಿಡಗಳನ್ನು ಬೆಳೆಸುವಾಗ ಉತ್ತರ ಮತ್ತು ಪೂರ್ವದ ಗೋಡೆಗಳ ಮೇಲೆ ಇಡಬಾರದು. ಮನಿ ಪ್ಲಾಂಟ್ ಮನೆಯಲ್ಲಿದ್ದರೆ ಆರ್ಥಿಕ ತೊಂದರೆಗಳು ಇರುವುದಿಲ್ಲ. ಈ ಗಿಡ ಅದೃಷ್ಟವನ್ನು ತರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಮನಿ ಪ್ಲಾಂಟ್ ಅನ್ನು ಬಾಗಿಲುಗಳ ಮೇಲೆ, ಮೆಟ್ಟಿಲುಗಳ ಮೇಲೆ ನೇತಾಡುವ ಹಾಗೆ ಹಾಕಿದರೆ ನೆಗೆಟಿವ್ ಎನರ್ಜಿಯನ್ನು ತಡೆಯುತ್ತದೆ. ಮನೆಯ ಮುಖ್ಯ ದ್ವಾರದ ಎದುರು ಬಾತ್ರೂಮ್ ಇರಬಾರದು. ಬಾಗಿಲುಗಳು, ಕಿಟಕಿಗಳು ಮುಚ್ಚುವಾಗ, ತೆರೆಯುವಾಗ ಶಬ್ದ ಬರದ ಹಾಗೆ ನೋಡಿಕೊಳ್ಳಿ. ಮನೆಯಲ್ಲಿ ಯಾವಾಗಲೂ ಪೂರ್ವಾಭಿಮುಖವಾಗಿ ನಿಂತು ಅಡಿಗೆ ಮಾಡಬೇಕು. ಮಕ್ಕಳಿಗೆ ಮನೆಯ ವಾಯುವ್ಯ ಕೋಣೆಯನ್ನು ಮೀಸಲಿಡಿ. ಮಂಚದ ಎದುರು ಕನ್ನಡಿಯನ್ನು ಇಡಬಾರದು. ಗರ್ಭಿಣಿಯರು ಮನೆಯ ಆಗ್ನೇಯ ಕೋಣೆಗಳನ್ನು ಬಳಸಬಾರದು. ಯಾವುದೇ ಮುಳ್ಳು ರೀತಿಯ ಗಿಡಗಳನ್ನು ಮನೆಯಲ್ಲಿ ಬೆಳೆಸಬಾರದು. ಉತ್ತರ ಮತ್ತು ಪೂರ್ವದ ಖಾಲಿ ಸ್ಥಳ ದಕ್ಷಿಣ ಮತ್ತು ಪಶ್ಚಿಮಕ್ಕಿಂತ ಹೆಚ್ಚಾಗಿರಬೇಕು. ಉತ್ತರ, ಪೂರ್ವ, ಈಶಾನ್ಯ ದಿಕ್ಕಿನಲ್ಲಿ ದೊಡ್ಡ ಗಿಡಗಳನ್ನು ಬೆಳೆಸಬಾರದು. ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸಬಹುದು. ಮನೆಯೊಳಗಡೆ ಅರ್ಧಂಬರ್ಧ ಗೋಡೆಗಳು ಇರಬಾರದು. ಆದಷ್ಟು ಬೇಗ ಪೂರ್ತಿ ಮಾಡಿ. ಬೆಡ್ರೂಮ್ ಕಿಟಕಿಗಳನ್ನು ಪ್ರತಿದಿನ ಕನಿಷ್ಠ 20 ನಿಮಿಷಗಳಾದರೂ ತೆರೆದಿಡಿ. ತಾಜಾ ಶಕ್ತಿ ಒಳಬರಲಿ. ಇಲ್ಲದಿದ್ದರೆ ಹಳೆಯ ಶಕ್ತಿಯಲ್ಲೇ ಮಲಗಬೇಕು. ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತದೆ.